ಜೀವನದಲ್ಲಿ ಶಿಸ್ತು ಅಳವಡಿಸಿಕೊಂಡರೆ ಮಾತ್ರ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೇರಲು ಸಾಧ್ಯವೆಂದು ಚಯ್ಯಂಡಾಣಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಚ್ಆರ್ ಪ್ರೇಮಕುಮಾರಿ ಅವರು ಅಭಿಪ್ರಾಯಪಟ್ಟರು. ಚಯ್ಯಂಡಾಣಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಶಿಕ್ಷಕರಿಗೆ ಆಯೋಜಿಸಲಾದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಶಾಲೆಯಲ್ಲಿ 2 ವರ್ಷಗಳ ಸೇವೆ ಸಲ್ಲಿಸಿದ ನೆನಪುಗಳನ್ನು ಎಂದಿಗೂ ಮರೆಯುವುದಿಲ್ಲ. ಇಲ್ಲಿಯವರ ಆತ್ಮೀಯತೆ, ಶಿಕ್ಷಕರ ಸ್ನೇಹ ಮೆಚ್ಚುವಂತದ್ದು. ನನ್ನನ್ನು ಮೀರಿಸುವಂತಹ ಶಿಕ್ಷಕರು ಇಲ್ಲಿ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ ಎಂದು ತಿಳಿಸಿದರು. ಇದೇ ರೀತಿಯಲ್ಲಿ ಸೇವೆ ಸಲ್ಲಿಸಿ ಬೇರೆಡೆಗೆ ವರ್ಗಾವಣೆಗೊಂಡ ಮತ್ತೋರ್ವ ದೈಹಿಕ ಶಿಕ್ಷಕ ಪೂರ್ಣೇಶ್ ರವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಇಲ್ಲಿಯ ಸೇವೆ ನಿಜಕ್ಕೂ ಹೆಮ್ಮೆ ಇದೆ. ಇಲ್ಲಿನವರ ಒಡನಾಟ ಮೆಚ್ಚುವಂತದ್ದು. ಶಿಕ್ಷಕರ ಸ್ನೇಹ, ಮಕ್ಕಳ ಪ್ರೀತಿ ಮರೆಯಲು ಸಾಧ್ಯವಿಲ್ಲ. ನಾನು ಬೇರೆಡೆ ವರ್ಗಾವಣೆಗೊಂಡರೂ ಕೂಡ ನಿಮ್ಮ ಸೇವೆಗೆ ಸದಾ ಸಿದ್ಧನಿದ್ದೇನೆ. ಏನೇ ಸಹಾಯ ಸಹಕಾರ ಬೇಕಾದರೂ ನನ್ನನ್ನು ಸಂಪರ್ಕಿಸಿ. ಎಲ್ಲಾ ಸಹಕಾರ ಸದಾ ಇರಲಿದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಶಾಲೆಯ ಅತಿಥಿ ಶಿಕ್ಷಕಿ ಸತ್ಯಮ್ಮ ಮಾತನಾಡಿ, ನನ್ನ ಇವರ ಒಡನಾಟ ಬಹಳವಾಗಿತ್ತು. ಇಬ್ಬರು ನಮ್ಮ ಶಾಲೆಯಿಂದ ವರ್ಗಾವಣೆಯಾಗಿದ್ದಾರೆ. ಆದರೆ ಇವರು ನಮ್ಮ ಮನದಲ್ಲಿ ಯಾವಾಗಲೂ ಕೂಡ ಇದ್ದಾರೆ. ಇವರೊಂದಿಗೆ ಸೇವೆ ಸಲ್ಲಿಸಲು ನನಗೆ ಸಿಕ್ಕಿದ್ದ ಸೌಭಾಗ್ಯ ನಿಜಕ್ಕೂ ಮರೆಯಲು ಸಾಧ್ಯವಿಲ್ಲ ಎಂದು ಶುಭ ಹಾರೈಸಿದರು. ಶಾಲೆಯ ಶಿಕ್ಷಕಿ ಜಯಪ್ರದಾ ಪ್ರಾಸ್ತಾವಿಕವಾಗಿ ಮಾತನಾಡಿ, ಆತ್ಮೀಯತೆಯಿಂದ ಮಾತನಾಡಿಸುವ ಸ್ವಭಾವ ಇವರದ್ದು. ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ಅವರು ನೀಡುವ ಗೌರವ ನಿಜಕ್ಕೂ ಶ್ಲಾಘನೀಯವಾದದ್ದು. ನಾನು ಇವರಿಂದ ಹಲವಾರು ರೀತಿಯ ಕೆಲಸಗಳನ್ನು ಕಲಿತಿದ್ದೇನೆ. ತರಗತಿಗಳನ್ನು ಯಾವ ರೀತಿ ನಿಭಾಯಿಸಬೇಕೆಂಬ ಬಗ್ಗೆ ತಿಳುವಳಿಕೆ ಕೂಡ ದೊರೆತಿದ್ದು, ಇವರೇ ನನಗೆ ಮುಖ್ಯ ಗುರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ ಕೊಂಡಾಡಿದರು. ಶಾಲಾ ವಿದ್ಯಾರ್ಥಿಗಳಾದ ಡೇರಿನಾ ಹಾಗೂ ಚೈತ್ರ ಶಿಕ್ಷಕರ ಬಗ್ಗೆ ಮೆಚ್ಚುಗೆಯ ಅನಿಸಿಕೆ ವ್ಯಕ್ತಪಡಿಸಿ ಮಾತನಾಡಿ ಶಿಕ್ಷಕರನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಎಸ್ಟಿಎಂಸಿ ಪದಾಧಿಕಾರಿಗಳು, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ವರ್ಗಾವಣೆಗೊಂಡ ಶಿಕ್ಷಕರಿಗೆ ಕಿರುಕಾಣಿಕೆ ಹಾಗೂ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ನೆನಪಿಗಾಗಿ ವರ್ಗಾವಣೆಗೊಂಡ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಹಾಟ್ ಬಾಕ್ಸ್ ಉಡುಗೊರೆಯಾಗಿ ನೀಡಿದರು. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ರತ್ನಾರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ವಿಮಲಾ, ಎಸ್ಟಿಎಂಸಿ ಉಪಾಧ್ಯಕ್ಷೆ ಲಲಿತಾ, ಪ್ರೇಮಕುಮಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರೂಪಾಯಿಯನ್ನು ಕೊಟ್ಟು ನಾವೆಲ್ಲರೂ 1,000 ರೂಪಾಯಿ ಹನಿ ಗುಡಿದ್ರೆ ಹಳ್ಳ ಅಂತ ಹೇಳುವ ಮಾತಿದೆ ಅಲ್ವಾ. ನಾವೆಲ್ಲೂ ದೊಡ್ಡ ಕೆಲಸವನ್ನು ದೊಡ್ಡ ಹಾಕಿ ಮಾಡಿಲ್ಲ. ಸಣ್ಣ ಅಮೌಂಟ್ ಅನ್ನು ಹಾಕಿ ನಾವೆಲ್ಲ ಎಸ್ಟಿಎಂಸಿ ಅವರು 15 ಜನ ಜೊತೆಗೆ ಪತ್ರಕರ್ತರನ್ನ ಸೇರಿಸ್ಕೊಂಡೆ ನನ್ನ ಶಾಲೆಗೆ ಬೇಕಾದಂತ ಒಂದು ಬ್ಯಾಂಡ್ ಸೆಟ್ಟು ಮಕ್ಕಳಿಗೆ ಉಪಯೋಗ ಆಗುವಂತೆ ಮಾಡಿರೋದು ಅದು ಆಯ್ತು. ಆಮೇಲೆ ಶಾಲೆಯದವರಿಗೆ ದೊಡ್ಡದಾದ ಬೇಕಾದಂತ ಇಂಟರ್ಲಾಕ್ ಅನ್ನು ಲಕ್ಷಗಟ್ಟಲೆ ಕೊಡುವಂತ ಒಂದು ದಾನಿ ಬರ್ತಾರೆ ಅಂತ ನನ್ನ ಕನಸಲ್ಲೂ ಎನಿಸಿರ್ಲಿಲ್ಲ. ಅವರನ್ನು ನಾವೇನೋ ಕೈ ಮುಗ್ದು ಕೇಳ್ಕೊಂಡಾಗ ನಾನೇನು 5, 10, 50 ಸಾವಿರದ ಒಳಗಡೆ ಕೊಡ್ಬಹುದು ಅಂತ ಹೇಳಿದ್ರು. ಅವರು ನನಗೆ ಏನ್ ಹೇಳಿದ್ರು ಅಂದ್ರೆ, ನಾನು ಜಾಸ್ತಿ ಕೊಡಕ್ಕಾಗೋದಿಲ್ಲಮ್ಮ, 1 ಲಕ್ಷದವರೆಗೆ ಕೊಡ್ತೀನಿ ಅಂತ. ನನಗೆ ಜಾಸ್ತಿ ಅಲ್ಲ, 1 ಲಕ್ಷನೇ ಇವರಿಗೆ ಜಾಸ್ತಿ ಅಲ್ಲ ಅಂತ ಹೇಳುವ ಇಂಥ ಉದಾರಿ ಮನಸ್ಸು ಇದ್ದಾರಲ್ಲ ಅಂತ ಹೇಳಿ ನನಗೆ ತಿಳಿದು ಬಹಳ ಸಂತೋಷ ಆಯ್ತು. ಆಯ್ತು ಸರ್, ನೀವು ಕೊಡುವ ಆ 1 ಲಕ್ಷನೇ ಕೊಡಿ, ಉಳಿದದನ್ನು ನಾನು STMCಯಿಂದ ಹಾಕಿ ಆ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಅಲ್ಲೂ ಸಮೇತ ನಾನು STMCಯನ್ನೇ ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ಎಲ್ಲ ಕಡೆ STMC ಇದೆ, ಪೋಷಕರೇ ಇದ್ದಾರೆ. ಪೋಷಕ STMCಯಿಂದ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ, ಎಲ್ಲ ಹೊರಗಡೆಯವ್ರನ್ನ ತಗೊಂಡಾಗ ಮಾತ್ರ ಸಾಧ್ಯ ಅಂತ ಹೇಳಿ. ಯಾಕೆ ನಮ್ಮಲ್ಲಿ ಬಡ ಶಾಲೆ ಆಗಿರ್ಬೋದು, ಬಡ STMC ಅವರಾದ್ರು ಆಗ್ಬೋದು. ಆದ್ರೆ 500 ರೂಪಾಯಿ 1000 ರೂಪಾಯಿಗೆ ಯಾವಾಗಲೂ ಅವರು ಕೊರತೆಯನ್ನು ಮಾಡದವರೇ ಅಲ್ಲ. ಆ ಒಂದು ಕೆಲಸವನ್ನು ಸಹ STMCಯಲ್ಲಿ ಸಂಗ್ರಹಣೆ ಆದಂತ 25,000ವನ್ನು ಕೂಲಿಯಾಗಿ ಅದಕ್ಕೆ ಕೊಟ್ಟು 1 ಲಕ್ಷವನ್ನ ದಾನಿಗಳಿಂದ ಹಿಡಿದು ಶಾಲೆಯ ಮುಂಭಾಗದಲ್ಲಿ ಸ್ವಚ್ಛತೆಯನ್ನು ನಾನು ಕಾಪಾಡುವಕ್ಕೆ ಎಲ್ಲರಿಗೂ ಉತ್ತಮ ಆಗುವ ರೀತಿಯಲ್ಲಿ ಒಂದು ಕೆಲಸ ಮಾಡಿದ್ದೀನಿ. ಅಂದ್ರೆ ಕೇವಲ ಬರೀ ಮಾತಿನಿಂದ ಮಾತ್ರ ಅಷ್ಟೇ, ಹಣ ಎಲ್ಲೂ ನಾನು ಸಹಾಯವನ್ನ ಮಾಡಿಲ್ಲ. ಅದೆಲ್ಲವೂ ಈ ಊರಿನ ದಾನಿಗಳಿಗೆ, ಈ ಊರಿನ SDMC ಅವರಿಗೇನೆ ಸಲ್ಬೇಕು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ನಮಗೆ ಅಂತ ಹೇಳಿದ್ರೆ ಶಾಲೆಗೆ ಬಂದ ಮೇಲೆ ಮಕ್ಕಳ ಜೊತೆ ಮಿಂಗಲ್ ಆಗಬೇಕು, ಮಕ್ಕಳಿಗೆ ನಾವು ಕಲಿತು ವಿದ್ಯಾರ್ಥಿ ಕಲಿಸಬೇಕು ಅಂತ ಹೇಳಿ. ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ, ರಾಜು ಮಾಸ್ಟರ್ ಅವರು ಇವರ ಪತಿಯವರು ನಾವಿಬ್ಬರು 10 ವರ್ಷ ಒಟ್ಟಿಗೆ ಕೆಲಸ ಮಾಡೋದು. ನಾನು ಸ್ಟೇಟ್ ನ್ಯಾಷನಲ್ಸ್ಗೆ ಹೋಗ್ತಿದ್ದೆ, ಮಕ್ಕಳು ಕರ್ಕೊಂಡು 350 ಜನ ಮಕ್ಕಳಿದ್ರು ನನಗೆ 94ಅಲ್ಲಿ. ಒಳ್ಳೆ ಟೀಮ್ ಮಾಡ್ತಿದ್ದೆ. ಮಕ್ಕಳನ್ನ ಹಾಸ್ಟೆಲ್ಗಳಿಗೆ, ಸ್ಪೋರ್ಟ್ಸ್ ಹಾಸ್ಟೆಲ್ಗಳಿಗೆ, ಸಾಯಿ ಹಾಸ್ಟೆಲ್ಗಳಿಗೆಲ್ಲ ಮಕ್ಕಳನ್ನ ಸೇರಿಸ್ತಾ ಇದ್ದೆ. ಹಾಗೆ ನನಗೆ ಡಿಸ್ಟಿಕಲ್ಲಿ ತುಂಬ ಗೌರವ ಇತ್ತು. ನನಗೊಂದು ಸ್ಟೇಟ್ ಅವಾರ್ಡ್, ಡಿಸ್ಟಿಕ್ ಅವಾರ್ಡ್ ಕೊಟ್ಟಿರಲಿಲ್ಲ. ರಾಜು ಮಾಸ್ಟರ್ ಬಂದಾಗ ಇಷ್ಟೊಂದು ಸಾಧನೆ ಮಾಡಿದ್ದೀರಾ, ದಯವಿಟ್ಟು ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಅವರೇ ಖುದ್ದಾಗಿ ಬರೋದು, ಫೋಟೋಗಳೆಲ್ಲ ತೆಗೆದ್ರೆ ಫೋಟೋ ಇಟ್ಕೊಂಡಿದ್ದೆ. ಅವಾಗೆಲ್ಲ ಲೆಟರ್ಗಳು ಬರ್ತಾ ಇತ್ತು, ಅಭಿನಂದನಾ ಪತ್ರಗಳು ಬರ್ತಾ ಇತ್ತು. ಅವಾಗ ಮೊಬೈಲ್ ಇರಲಿಲ್ಲ, ಏನೋ ವೈಟ್ ಅಂಡ್ ಬ್ಲ್ಯಾಕ್ ಫೋಟೋಗಳು ಇತ್ತು, ಅದನ್ನೆಲ್ಲ ಇಟ್ಕೊಂಡಿದ್ದೆ ಸುಮಾರು. ಅದನ್ನು ಹಾಕಿ ಜಿಲ್ಲಾ ಪ್ರಶಸ್ತಿಗೆ ಪ್ರೋತ್ಸಾಹ ಮಾಡಿ ಜಿಲ್ಲಾ ಪ್ರಶಸ್ತಿ ಕೊಡೋಕ್ಕೆ ಅವರು ಒಂದು ಮುಖ್ಯ ಕಾರಣ. ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ಜಿಲ್ಲಾ ಪ್ರಶಸ್ತಿ ಆದಮೇಲೆ, ಯಾಕೆಂದರೆ ರಾಜ್ಯ ಪ್ರಶಸ್ತಿ ಸಿಗಬೇಕು ಅಂತ ಹೇಳಿದ್ರೆ ಜಿಲ್ಲಾ ಪ್ರಶಸ್ತಿ ಮಾತ್ರ ರಾಜ್ಯ ಪ್ರಶಸ್ತಿ ಕೊಡೋದು. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ನನಗೆ 2023ರಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಕೊಟ್ಟರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟರು. ಅದು ನನ್ನೊಂದು ಹೆಗ್ಗಳಿಕೆ. ಅದಕ್ಕೂ ಕೂಡ ಪಾತ್ರಧಾರಿ ಅವರೇ. ಅದೇ ನಾವು ಶಾಲೆಗೆ ಬಂದ ಮೇಲೆ ನಮ್ಮ ಕೆಲಸ ಮಾಡ್ತೀವಿ. ಈಗ ನಾನೊಂದು ಜಿಲ್ಲಾಧ್ಯಕ್ಷ, ಅದು ಕ್ರೀಡಾ ಕಾರ್ಯದರ್ಶಿ. ಕೆಲವು ಕೆಲಸಗಳು, ಮೀಟಿಂಗ್ಗಳು ಬೆಂಗಳೂರಲ್ಲಿ ಇರ್ತದೆ, ಜಿಲ್ಲೆಯಲ್ಲಿ ಡಿ ಜೊತೆ ಮೀಟಿಂಗ್ ಇರ್ತದೆ. ಅದೇ ಶಾಲೆಗೆ ಕೆಲವು ಟೈಮಲ್ಲಿ ಲೇಟಾಗಿ ಬಂದು 10 ಗಂಟೆಗೆ ಬರ್ತಿದ್ದೆ, ಬಂದು ಸಂಜೆ 5 ಗಂಟೆ ಇತ್ತು. ನಮ್ಮ ಸಂಜೆ ಮಕ್ಕಳ ಜೊತೆ ಬಂದ ಮೇಲೆ ಮಕ್ಕಳ ಜೊತೆ ಎಂಜಾಯ್ ಮಾಡಿದಿರಲ್ಲ. ನಾನು ಬರೋದೇ ಮಕ್ಕಳು ಕಾಯ್ತಿದ್ರು. ಈಗಲೂ ಅಷ್ಟೇ, ನಾಪಕ ಶಾಲೆಯಲ್ಲಿ ನಾನು ಹೋದಾಗ ಅದೊಂದು ವಿಚಿತ್ರವಾದ ಶಾಲೆ. ಅಂದ್ರೆ ಅಲ್ಲಿ HMC ಇರೋ ಯಾರು ಒಂದು ಏಟ್ ಹೊಡೆದ್ರೆ ತುಂಬಾ ಖುಷಿ ಆಗೋದು ಏನಂತ ಹೇಳಿದ್ರೆ, ಮೇಡಮ್ ಅವರನ್ನು ಮತ್ತೆ ಸರ್ ಅನ್ನು ಆ ಒಂದು ದಿವಸ ನಮ್ಮ ಶಾಲೆಗೆ ಬರಮಾಡ್ಕೊಂಡಿದ್ದು ನಾನೇ. ಅದೊಂದು ಖುಷಿ ಆಗ್ತದೆ. ತುಂಬಾ ನಗುಮುಖದಲ್ಲಿ ಇರುವವರು ಮೇಡಮ್ ಮತ್ತೆ ಸರ್ ಕೂಡ ಅಷ್ಟೇ. ಬಟ್ ಆ ದಿವಸ ಶಾಲೆಗೆ ಬಂದಾಗ ಸ್ವಲ್ಪ ಅವರು ನರ್ವಸ್ ಆಗಿದ್ರು. ನಾನು ಮತ್ತೆ ದಮಯಂತಿ ಟೀಚರ್ ಇದ್ದೋ. ಫಸ್ಟ್ ಬಂದಾಗ ಅವ್ರಿಗೇನು ಸ್ವಲ್ಪ ಅಸಮಾಧಾನ ಅಂತ ಅನ್ನಿಸ್ತು. ಈ ಶಾಲೆ ಏನು ಅವರಿಗೆ ದೊಡ್ಡ ದೊಡ್ಡ ಶಾಲೆಯಲ್ಲಿ ಕೆಲಸ ಮಾಡಿ ಬಂದ ಮೇಲೆ ಈ ಒಂದು ಶಾಲೆಯಲ್ಲಿ ಮಕ್ಕಳು ಅಷ್ಟಿದ್ರು. ಬಟ್ ದೊಡ್ಡ ಶಾಲೆಯಲ್ಲಿ ಅಷ್ಟು ಒಂದು 18-19 ಮೆಂಬರ್ಸ್ ಸ್ಟಾಫ್ ಅಲ್ಲಿ ಇದ್ದಿದ್ದು, ಒಂದು 12 ಮೆಂಬರ್ಸ್ ಸ್ಟಾಫ್ ಇದ್ರು ಕಾಣ್ತದೆ. ಅಲ್ಲೆಲ್ಲ ದೊಡ್ಡ ಶಾಲೆಯಲ್ಲಿ ಕೆಲಸ ಮಾಡಿ, ನಗರ ಪ್ರದೇಶದಲ್ಲಿ ಕೆಲಸ ಮಾಡಿ ನಮ್ಮಂತ ಗ್ರಾಮಕ್ಕೆ ಬರುವಾಗ ಮೇಡಮ್ಗೆ ಸ್ವಲ್ಪ ಕಸಿವಿಸಿ ಆಯ್ತು. ಇವರು ಸ್ಟಾರ್ಟಿಂಗ್ ಬಂದ ತಕ್ಷಣ ನಾನು ಮತ್ತೆ ಸತ್ಯನೇ ಇದ್ದಿದ್ದು ಕ್ಲಾಸ್ ಒಳಗೆ, ಇದು HM ರೂಮ್ ಒಳಗೆ ಬಂದಿದ್ದ ತಕ್ಷಣ ಫಸ್ಟ್ ಕೇಳಿದ್ರು, ಸ್ಯಾಟ್ಸ್ ಕೆಲಸ ಯಾರು ಮಾಡೋದಿಲ್ಲಿ ಅಂತ ಹೇಳಿದ್ರು. ಸೊ ನಾನ್ ಹೇಳ್ದೆ, ಮೊದಲು ಆಫೀಸಲ್ಲೇ ಮಾಡೋದು ಮೇಡಮ್, ಯಾರು ಮಾಡ್ತಾ ಇಲ್ಲ ಅಂತ. ಆಗ ಅವ್ರು ಒಂದು ಮಾತು ಹೇಳಿದ್ರು ನನಗೆ, ನೀವು ಮಾಡ್ತೀರಾ ಅಂತ ಕೇಳಿದ್ರು. ನಾನ್ ಮಾಡ್ತೀನಿ ಮೇಡಮ್, ನೀವು ಹೇಳಿಕೊಟ್ರೆ ನಾನು ಮಾಡ್ತೀನಿ ಅಂತ ಹೇಳ್ದೆ. ಸೊ ಇವಾಗ ನನ್ಗೆ ಕಂಪ್ಯೂಟರ್ ಅದು ಆನ್ಲೈನ್ ಕೆಲಸ ಮಾಡೋದ್ರಲ್ಲಿ ಸುಮಾರಾಗಿ ಗುರು ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ನಾನು ಅವರನ್ನೇ ನೆನೆಸ್ಕೊಳ್ತೀನಿ. ಅವರೇ ನನಗೆ ಗುರು ಆನ್ಲೈನ್ ಕೆಲಸಕ್ಕೆ. ಫಸ್ಟ್ ಅವರು ಸ್ಯಾಟ್ಸ್ ಓಪನ್ ಮಾಡಿ ಡ್ಯಾಶ್ ಬೋರ್ಡ್ ತೋರಿಸ್ಕೊಟ್ಟು, ನೋಡಿ ಇಲ್ಲಿ ಇರ್ತದೆ ನಮ್ಮ ಶಾಲೆದು ಸ್ಟ್ರೆಂತ್ ಅಂತ ಹೇಳಿಕೊಟ್ಟು ಜಸ್ಟ್ ಹೇಳಿದಷ್ಟೇ. ಆಮೇಲೆ ಪ್ರತಿ ಒಂದು ಆನ್ಲೈನ್ ಕೆಲಸ ಈಗ ನಾನು ಸಲೀಸಾಗಿ ಮಾಡ್ತೀನಿ. ಈ ಒಂದು ಹೆಮ್ಮೆ ನನ್ನ ಮುಖ್ಯ ಶಿಕ್ಷಕಿಯಾಗಿದ್ದಂತಹ, ಈ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿದ್ದಂತಹ ಶ್ರೀಮತಿ HR ಪ್ರೇಮಕುಮಾರಿ ಮೇಡಮ್ ರವರಿಗೆ ಸಲ್ಲುತ್ತೆ ಮೇಡಮ್. ಅದಕ್ಕೆ ಮತ್ತೆ ನಾನ್ ಕಂಡಂತ ಒಂದು ಯೂನಿಕ್ ಪರ್ಸನಾಲಿಟಿ ಅವ್ರದ್ದು. ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಕೆಲಸದಲ್ಲಿ ಆಗ್ಲಿ ಯಾವ್ದ್ರಲ್ಲಿ, ನೋ ಕಾಂಪ್ರಮೈಸ್. ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಷ್ಟೇ. ಬಟ್ ಅದನ್ನ ಹೇಳಿಕೊಡೋದು ಅಷ್ಟೇ ತುಂಬಾ ಡಿಮಾಂಡ್ ಆಗಿ ಹೇಳ್ಕೊಡ್ತಾ ಇರ್ಲಿಲ್ಲ. ಒಂದು ತಾಯಿ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಆ ತರದಲ್ಲಿ ಹೇಳ್ಕೊಡ್ತಾ ಇದ್ರು. ಏನೇ ಪ್ರಾಬ್ಲಮ್ಸ್ ಇದ್ರು ಕೂಡ ಅವ್ರ ಹತ್ರ ಶೇರ್ ಮಾಡ್ಕೊಂಡ್ರೆ ಅದಕ್ಕೊಂದು ಸೊಲ್ಯೂಷನ್ ಅವ್ರ ಹತ್ರ ಖಂಡಿತ ಇರ್ತಾ ಇತ್ತು. ಮತ್ತೆ ನಮಗೊಂದು ಧೈರ್ಯ, ಆಫೀಸರ್ಸೇ ಆಗ್ಲಿ ಹೊರಗಿನವರು ಯಾರೇ ಬಂದ್ರು ಕೂಡ ಅವರನ್ನ ಒಂದು ಮ್ಯಾನೇಜ್ ಮಾಡುವಷ್ಟು ಒಂದು ಕೆಪಾಸಿಟಿ ಮೇಡಮ್ ಅಲ್ಲಿ ಇದೆ. ಕೆಲವರೆಲ್ಲ ಹೇಳಿದ್ರು, ಪ್ರೇಮಕುಮಾರಿ ಮೇಡಮ್ ಬರೋದ ಹೇಗೆ, ಏನು ಸ್ಟ್ರಿಕ್ಟ್ ಅವರು ದಟ್ ದಿವ್ಸ ಅಂತೆಲ್ಲ ಫಸ್ಟ್ ನಮ್ಮ ಹತ್ರ ಹೇಳ್ತಾ ಇದ್ರು. ಬಟ್ ನನಗೇನು ಅನ್ನಿಸ್ಲಿಲ್ಲಪ್ಪ. ಶೀಸ್ ಒಂಥರ ಯೂನಿಕ್ ಪರ್ಸನಾಲಿಟಿ ಮಾತ್ರ ಅವ್ರದ್ದು. ತುಂಬಾ ಕಲ್ತ್ಕೊಳ್ಬಹುದು ಅವ್ರ ಹತ್ರ ವಿಷಯಗಳನ್ನ. ನಾನು ಕಲ್ತ್ಕೊಂಡಿದ್ದೀನಿ. ಹೇಗೆ ಅಂತ ಹೇಳಿದ್ರೆ, ಒಂದು ಅಡ್ಮಿನಿಸ್ಟ್ರೇಷನ್ ಅನ್ನ, ಒಂದು ಶಾಲೆಯನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಕಲ್ತ್ಕೊಂಡಿದ್ದೀನಿ ಅವ್ರ ಹತ್ರ. ಆ ಒಂದು ಕ್ಲಾಸ್ ಅನ್ನ ಮ್ಯಾನೇಜ್ ಮಾಡೋ ರೀತಿ ಆಗ್ಲಿ, ಆ ವರ್ಕ್ ಅನ್ನ ಮ್ಯಾನೇಜ್ ಮಾಡೋದು, ಸ್ಟ್ರೆಸ್ ಆಗೋದಿಲ್ಲ ಅವರು. ಪ್ರತಿಯೊಬ್ರು ಕೂಡ ಅವರ ಒಂದು ಮಕ್ಕಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವರ ಲೈಫಲ್ಲಿ ಫೇಸ್ ಮಾಡುವಂತಹ ಒಂದು ವಿಷಯ. ಕೆಲವೊಮ್ಮೆ ಅದು ಸಂತೋಷವಾಗಿರುತ್ತೆ, ಕೆಲವೊಮ್ಮೆ ದುಃಖಕರ ಆಗಿರುತ್ತೆ. ಏನೇ ಆಗಿದ್ರು ಕೂಡ ನಾವು ಅದನ್ನ ಒಪ್ಕೊಂಡು ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ.
ಹಾಗೆ ಈ ದಿನ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ PM ಶ್ರೀ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಲಿಕ್ಕೆ ಟೀಚರ್ ಅವರು ಹೋಗಿದ್ದಾರೆ. ಹಾಗೆ ನಾಪೋಕ್ಲುವಿನ ಪಬ್ಲಿಕ್ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ದೈಹಿಕ ಶಿಕ್ಷಕರಾಗಿರುವ ಪುಣೆ ಸರ್ ಅವರು ಇವರು ಕೂಡ ಹೋಗಿದ್ದಾರೆ. ಆದರೆ ಅವರು ಜಸ್ಟ್ ಶಾಲೆಯಿಂದ ಹೋಗಿರ್ತಾರೆ ಬಿಟ್ಟರೆ ನಮ್ಮ ಮನಸ್ಸಿನಿಂದ ಹೋಗಿಲ್ಲ. ಯಾವಾಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಅವರು ಮುಖ್ಯ ಶಿಕ್ಷಕರೇ ದೈಹಿಕ ಶಿಕ್ಷಕರೇ ಆಗಿರ್ತಾರೆ. ಇವತ್ತಿಗೆ ಇವರು ಶಾಲೆಯಿಂದ ಹೋಗಿರೋದ್ರ ಬಗ್ಗೆ ನಮ್ಮ ಜೊತೆಗೆ ಒಂದು ಟೀಚರ್ಸ್ ಅವರ ಒಂದು ಒಡನಾಟ ಅದನ್ನು ನಾವು ಹಂಚಿಕೊಳ್ಳುವ ಒಂದು ಶುಭ ಸಂದರ್ಭ ಈಗ ನನಗೆ ದೊರಕಿದೆ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಇಂತಹ ಒಬ್ಬರು ಶಿಕ್ಷಕರವ್ರ ಜೊತೆಗೆ ನನಗೆ ಈ ಒಂದು ವಯಸ್ಸಿನಲ್ಲಿ ಯಾರಿಗೂ ಸಿಗದಂತಹ ಒಂದು ಅನುಭವ ಅಂತ ಹೇಳ್ತೀನಿ. ಅವರ ಒಬ್ರು CRP ಆಗಿ ಸೇವೆ ಸಲ್ಲಿಸಿದ್ದು, ಸಾಕಷ್ಟು ಒಂದು ಶಾಲೆಯ ಆಡಳಿತದ ಬಗ್ಗೆ ತಿಳ್ಕೊಂಡಿರುವಂತಹ ಒಬ್ಬರು ಶಿಕ್ಷಕರು. ಅವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ, ಅವರಿಂದ ಕೆಲಸ ಕಲ್ತ್ಕೊಂಡಿದ್ದೀನಿ ಅನ್ನುವಂಥದ್ದು ನನಗೆ ತುಂಬಾನೇ ಹೆಮ್ಮೆಯಾದಂಥ ವಿಷಯ, ಸಂತೋಷದ ವಿಷಯ. ಹಾಗೆ ಸರ್ ಅವರು ಕೂಡ ಅಷ್ಟೇನೆ ತುಂಬ ಜ್ಯುವೆಲ್ ಆದಂತಹ ಪರ್ಸನ್. ಯಾರ ಜೊತೆಗೆ ಎಲ್ಲರ ಜೊತೆಗೂ ಬೇಗ ಬೆರೆಯುವಂಥದ್ದು, ಅವ್ರಿಗೆ ಸಿಗುವಂತಹ ಒಂದು ಅವಕಾಶದಲ್ಲಿ ಮಕ್ಕಳಿಗೆ ಅವ್ರು ಬೇಗನೆ ಕಲಿಸ್ಕೊಡುವಂತಹ ಒಂದು ಟ್ಯಾಲೆಂಟ್ ನನ್ನ ಸರ್ ಹತ್ರ ನೋಡಿದ್ದೀನಿ. ಮಕ್ಕಳು ಬೇಗನೆ ಆಕರ್ಷಿತರಾಗುವಂಥದ್ದು ಎಲ್ಲ ಟ್ಯಾಲೆಂಟು ಸರ್ ಹತ್ರ ಇದೆ. ಮುಂದೆ ಅವರು ಹೋಗಿರುವಂತಹ ಶಾಲೆಗೆ ಅವರೊಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು. ಇಷ್ಟರವರೆಗೂ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಫೀಲ್ಡಲ್ಲಿ ಅವ್ರು ಇನ್ನೂ ಕೂಡ ಹೆಚ್ಚು ಮಕ್ಕಳಿಗೆ ಸಹಕಾರಿ ಆಗಬೇಕು ಅಂತ ಈ ಒಂದು ಸಭೆಯಲ್ಲಿ ಕೇಳ್ಕೊಳ್ತೀವಿ. ಇನ್ನು ಮುಖ್ಯ ಶಿಕ್ಷಕರವ್ರ ಜೊತೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಟೀಚರ್ ಆಗಿ ನಾನು ಈಗ ಒಬ್ಳು ಟೀಚರ್ ಆಗಿ ಈ ಶಾಲೆಯಲ್ಲಿ ಇದ್ರೂ ಕೂಡ ಅವ್ರ ಹತ್ರ ಹೋಗ್ಬೇಕಾದ್ರೆ ನಾನು ಸ್ಟೂಡೆಂಟೇನೆ. ಸಾಕಷ್ಟು ವಿಷಯಗಳನ್ನ ಅವರು ನನಗೆ ಹೇಳ್ಕೊಟ್ಟಿದ್ದಾರೆ. ಮುಂದೆ ಟೀಚರ್ ಆಗಿ ಹೋಗ್ಬೇಕಾದ್ರೆ ಅದು ನಮಗೆ ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಆಡಳಿತದ ಆಗಿರ್ಬೋದು ಅಥವಾ ಒಂದು ಪಾಠವನ್ನು ಹೇಳ್ಕೊಡುವಾಗ ಪಿನ್ ಟು ಪಾಯಿಂಟ್ ನಾವು ಹೇಗೆ ಇರಬೇಕು ಅನ್ನೋದನ್ನ ಅವರು ನನಗೆ ಕಲಿಸ್ಕೊಟ್ಟಿದ್ದಾರೆ. ನಾವು ಟೀಚರ್ ಆಗ್ಬಿಟ್ರೆ ಸಾಕಾಗಲ್ಲ, ನಮ್ಮನ್ನ ಹೇಗೆ ನಾವು ಒಂದು ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು, ಯಾವುದಕ್ಕೂ ಕೂಡ ಈ ಶಾಲೆ ಅಂತ ಬಂದಾಗ ಅಥವಾ ಕಲಿಸೋದಾಗಿರ್ಲಿ, ನಮ್ಮ ಅಡ್ಮಿನಿಸ್ಟ್ರೇಟಿವ್ ವಿಷಯದಲ್ಲಾಗಿರ್ಲಿ ಕಾಂಪ್ರಮೈಸ್ ಅಂತ ಹೇಳುವಂಥದ್ದು ಇರಬಾರ್ದು. ಇನ್ನೊಬ್ಬರೇ ಹೇಳ್ತಾರೆ ಅದನ್ನು ನಾವು ಕೇಳೋದು ಇಲ್ಲ, ನಮ್ಮ ಸ್ವಂತ ನಿರ್ಧಾರ, ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ನಾವು ಯಾವ ತರ ಫಾಲೋ ಮಾಡಬೇಕು, ಈ ಎಲ್ಲ ವಿಷಯವನ್ನ ನಾನು ಅವರಿಂದ ನೋಡಿ ಕಲಿತು ಅಡ್ಮೈರ್ ಆಗಿದ್ದೀನಿ. ಹಾಗೆ ಟೀಚರ್ ಅವರ ಒಬ್ರು ತಾಯಿಯಾಗಿನೂ ಸರಿ, ತಾಯಿಯಾಗಿ ಆಗಿರ್ಬೋದು, ಶಿಕ್ಷಕಿ ಅವರ ಆಗಿರ್ಬೋದು, HM ಟೀಚರ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಅವ್ರ ಹತ್ರ ನಾನು ಇಷ್ಟು ಹೇಳಿಸ್ಕೊಂಡು 2.5 ವರ್ಷ ದಾಟಿ ಅವ್ರ ಹತ್ರ ಸೇವೆ, ಅವ್ರ ಜೊತೆಗೇನೆ ಇದ್ದು ಈ ಶಾಲೆಯಲ್ಲಿ ಸೇವೆ ಮಾಡಿದ್ದೀನಿ ಅಂತ ಹೇಳುವಂಥದ್ದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ವಿಷಯವನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಈ ಸಭೆ ಪರವಾಗಿ ಮಾಡಿದ್ದಾರೆ. PT ಸರ್ ಅಷ್ಟೇ ಮಕ್ಕಳಿಗೆ ಒಳ್ಳೊಳ್ಳೆ ಡ್ಯಾನ್ಸ್ ಅದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮಕ್ಕಳು ಅದನ್ನ ಚೆನ್ನಾಗಿ ಇನ್ನು ಉಪಯೋಗಿಸ್ಕೊಳ್ಬೇಕು. ಮತ್ತೆ ನಮ್ಮಿಂದ SDMC ಅವರಿಂದ ಏನಾದರೂ ಬೇಜಾರಾಯಿತು. ಕನ್ನಡ 4ನೇ ತರಗತಿಯಲ್ಲಿ ನನಗೆ ಕನ್ನಡ ಪಾಠ HM ಟೀಚರ್ ನನಗೆ ತುಂಬ ಚೆನ್ನಾಗಿ ಹೇಳಿಕೊಡುತ್ತಿದ್ದರು. ಪದಗಳನ್ನು ಸ್ಪಷ್ಟವಾಗಿ ಕಲಿಸುತ್ತಿದ್ದರು ಮತ್ತು ಹ್ಯಾಂಡ್ ರೈಟಿಂಗ್ ಚಂದ ಗುಂಡಿಗೆ ಬರೀಬೇಕು ಅಂತ ಹೇಳಿಕೊಟ್ಟಿದ್ದರು. 5ನೇ ಕ್ಲಾಸಲ್ಲಿ ನಮಗೆ ಪರಿಸರ ಪಾಠವನ್ನು ಮಾಡುತ್ತಿದ್ದರು. ಪರಿಸರ ಪಾಠದಲ್ಲಿ ಪ್ರಾಣಿ ಪ್ರಪಂಚ ಆ ಪಾಠಗಳನ್ನೆಲ್ಲ ಚಂದ ಹೇಳಿಕೊಟ್ಟಿದ್ದಾರೆ ಮತ್ತು ಪರೀಕ್ಷೆಯಲ್ಲಿ ಚೆನ್ನಾಗಿ ನೀವು ಓದಿ ದೊಡ್ಡವರಾಗಿ ಟೀಚರ್ ಆಗಬೇಕೆಂದು ಹೇಳಿದರು. ಮತ್ತು ನನಗೆ HM ಟೀಚರ್ ನೀನು ಒಂದು ಒಳ್ಳೆಯ ಲೆಕ್ಚರ್ ಆಗುತ್ತೆ ಹೇಳಿದರು. ಎಲ್ಲರಿಗೂ ಧನ್ಯವಾದ. HM ಟೀಚರ್ ಅವರು ಹಾಗೂ PT ಮಾಸ್ಟರ್ ಅವರಿಗೂ ಸಹ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. HM ಟೀಚರ್ ನನಗೆ ಒಳ್ಳೆ ಚಂದ ಪಾಠಗಳನ್ನು ಕಲಿಸಿಕೊಟ್ಟಿದ್ದಾರೆ ಮತ್ತು ಕಲಿಕೆಗಳನ್ನು ಕಲಿಸಿಕೊಟ್ಟಿದ್ದಾರೆ ಮತ್ತು ಶಾಲೆಯ ಶಿಸ್ತುಗಳನ್ನು ಕಲಿಸಿಕೊಟ್ಟಿದ್ದಾರೆ. ಹಾಗೆಯೇ PT ಮಾಸ್ಟರ್ ಅವರು ಸಹ ಆಟೋಟ ಸ್ಪರ್ಧೆಗಳು ಮತ್ತು ಡ್ಯಾನ್ಸ್ಗಳು, ಯೋಗಾಸನಗಳು, ಇತರೆ ಚಟುವಟಿಕೆಗಳನ್ನು ತುಂಬ ಕಲಿಸಿದ್ದಾರೆ. ಟೀಚರ್ ನನಗೊಂದು ಮಾತು ಹೇಳಿದ್ದು, ಶಾಲೆಯಲ್ಲಿ ಟೀಚರ್ ಅವರು ತುಂಬ ಚಂದ ಪಾಠಗಳನ್ನು ಕಲಿಸಿಕೊಡುತ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮನವರು ತುಂಬ ಚಂದ ಕಲಿಸಿಕೊಡುತ್ತಾರೆ.